ಸಾಮಾಜಿಕವಾಗಿ ಗುರುತಿಸಿಕೊಂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಭಿಮಾನಿಗಳ ಬಳಗ ಇರುತ್ತೆ. ರಾಜಕಾರಣಿಗಳಿಗೆ ಅವರದ್ದೇ ಆದ ಅಭಿಮಾನಿಗಳ ಬಳಗ, ಸೆಲೆಬ್ರಿಟಿಗಳಿಗೆ ಅವರದ್ದೇ ಆದಂಥ ಅಭಿಮಾನಿಗಳ ಬಳಗ, ಇನ್ನು ಹೋರಾಟಗಾರರಿಗೂ ಕೂಡ ಅಭಿಮಾನಿಗಳು ಇರ್ತಾರಾ ಅಂತ ಕೇಳಿದ್ರೆ ಅದಕ್ಕೆ ಜೀವಂತ ನಿದರ್ಶನ ಮಹೇಶ್ ಶೆಟ್ಟಿ ತಿಮರೋಡಿ. 2012ರಿಂದ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ. ಅದರರ್ಥ ನಾವು ಮಹೇಶ್ ಶೆಟ್ಟಿ ಅವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸುವಂತಹ ಪ್ರಯತ್ನ ಅಲ್ಲ. ಒಬ್ಬ ಸಾಮಾಜಿಕ ಹೋರಾಟಗಾರನಿಗೆ ಈ ತರಹದ್ದು ಅಭಿಮಾನಿಗಳಿರ್ತಾರ ಅನ್ನೋ ಆಶ್ಚರ್ಯಕರವಾದಂತಹ ಯೋಚನೆಗಳೊಂದಿಗೆ ಈ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅಭಿಮಾನಿ ಒಬ್ಬ ಭಾವನಾತ್ಮಕವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನಂತೆ. ಅನೇಕ ಭಾವನೆಗಳು ತುಂಬಿರ್ತಕ್ಕಂತಹ ಪ್ರಶ್ನೆ. ಜಗತ್ತಿನಲ್ಲಿ ಅನೇಕ ವಿಪ್ಲವಗಳಾಯಿತು, ಜಗತ್ತಿನಲ್ಲಿ ಅನೇಕಾರು ಬದಲಾವಣೆಗಳಾಯಿತು. ಆದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಸಿದ್ಧಾಂತದಲ್ಲಿ ಯಾವ ಬದಲಾವಣೆಗಳು ಕೂಡ ಬಂದಿಲ್ಲ. ಅವರನ್ನು ಗಡೀಪಾರಿಗೆ ಒಳಪಡಿಸಲಾಯಿತು, ಅವರನ್ನು ನಾನಾ ತರಹದ ಆರೋಪಗಳಲ್ಲಿ ಕಟ್ಟಿಹಾಕಲಾಯಿತು, ಅವರ ಸಂಪತ್ತು ಅವರ ಆಸ್ತಿಯ ಬಗ್ಗೆ ಸಂದೇಹಗಳು ವ್ಯಕ್ತವಾಯಿತು, ಅವರ ವಿರುದ್ಧ ಜೀವ ಬೆದರಿಕೆ ಕರೆಗಳು, ಅವರಿಗೆ ಥ್ರೆಟ್ ಆಗಬಹುದಾದಂತಹ ಅನೇಕ ಪ್ರಯೋಗಗಳು ಕೂಡ ಅವರ ಮೇಲಾಯಿತು. ಇಷ್ಟಾದರೂ ಕೂಡ ಆ ಮನುಷ್ಯ ಕುಗ್ಗಲಿಲ್ಲ, ಇಷ್ಟಾದರೂ ಕೂಡ ಆ ಮನುಷ್ಯ ವಿಮುಖನಾಗಲಿಲ್ಲ, ಇಷ್ಟಾದರೂ ಕೂಡ ಆ ಮನುಷ್ಯ ವಿಚಲಿತನಾಗದೆ ಆ ಹೋರಾಟದಲ್ಲಿ ಬಂಡೆ ಕಲ್ಲಿನಂತೆ ನಿಂತ. ತನ್ನ ಕಾರ್ಯಕರ್ತರಿಗೆ ಎಲ್ಲಾದರೂ ಸ್ವಲ್ಪ ನೋವಾದರೂ ಕೂಡ ಆ ಕಾರ್ಯಕರ್ತರಿಗೆ ಸ್ಪಂದಿಸುವಂತಹ ಮನಸ್ಸು ಮಹೇಶ್ ಶೆಟ್ಟಿ ತಿಮರೋಡಿ ಅವರದ್ದು ಅಂತ ಹೇಳಿ ಅವರದ್ದೇ ಅಭಿಮಾನಿಯೊಬ್ಬ ವಿಭಿನ್ನವಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಪ್ರಶ್ನೆಗಳು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನಿಮ್ಮ ಮುಂದೆ ತೋರಿಸುವಂತಹ ಪ್ರಯತ್ನ. ಆ ಒಂದು ಪ್ರಕರಣದ ನಂತರ 2 ಸಲ ಲೋಕಸಭಾ ಚುನಾವಣೆ ಆಯಿತು. ಜನಪ್ರಿಯ ನಾಯಕ 2 ಸಲ ಪ್ರಧಾನಿಯಾದರು. ನೋಡಿ, ಆ ವಿಭಿನ್ನವಾದಂತಹ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 2 ಸಲ ಲೋಕಸಭಾ ಚುನಾವಣೆ ನಡೆದು ಹೋಯಿತು. ಜನಪ್ರಿಯ ನಾಯಕ 2 ಸಲ ಪ್ರಧಾನಿಯಾದರು. 5 ಮುಖ್ಯಮಂತ್ರಿಗಳು ಬದಲಾದರು. JDS ಕೂಡ ಅಧಿಕಾರ ಹಿಡಿಯಿತು. 1 ಸಲ ಸಮ್ಮಿಶ್ರ ಸರ್ಕಾರ ಕೂಡ ಬಿದ್ದು ಹೋಯಿತು. ದೊಡ್ಡ ನಾಯಕರುಗಳ ಮೇಲೆ IT ರೇಡ್, ED ರೇಡ್ ಆಯಿತು. ಹಲವು ರಾಜ್ಯಗಳಲ್ಲಿ ಸರ್ಕಾರ ಬಿದ್ದು ಹೋದವು. ಕೊರೋನಾದಂತಹ ಮಹಾಮಾರಿ ಬಂದು ರಾಜ್ಯಕ್ಕೆ ಅಪ್ಪಳಿಸಿತು. ಲಾಕ್ಡೌನ್ ಬಂದು ಜನಜೀವನ ಅಸ್ತವ್ಯಸ್ತ ಆಗಿ ಹೋಯಿತು. ಹಲವು ಕಡೆ ನೆರೆ ಬಂತು, ಗುಡ್ಡಗಳು ಬೆಟ್ಟಗಳು ಕುಸಿದವು. ಸರ್ಜಿಕಲ್ ಸ್ಟ್ರೈಕ್ ಕೂಡ ನಡೆದು ಹೋಯಿತು. ಬರ್ಮಾ ಮತ್ತು ಮಯನ್ಮಾರ್ನಲ್ಲಿ ಅಡಗಿದ್ದ ಉಗ್ರರ ದಮನ ಆಯಿತು. ಏರ್ ಸ್ಟ್ರೈಕ್ ಆಯಿತು. ಅನೇಕ ಉಗ್ರರ ತಲೆಗಳು ಉರುಳಿದವು. 1 ಸಲ ವಿಂಗ್ ಕಮಾಂಡರ್ ಅಭಿನಂದನ್ ಯುದ್ಧ ಕೈದಿಯಾಗಿ ಬಂದಿದ್ದೂ ಆಯಿತು. ಅಂದರೆ ಪಾಕಿಸ್ತಾನದವರು ಆತನನ್ನು ಯುದ್ಧ ಕೈದಿಯನ್ನಾಗಿ ಮಾಡ್ಕೊಂಡಿದ್ದಂಥ ಸಂದರ್ಭವನ್ನು ಮೆಲುಕು ಹಾಕಿದ್ರು. ನಮ್ಮ ಜೊತೆಗಿದ್ದವರು ಬಿಟ್ಟು ಹೋದರು. ಹಲವಾರು ಶತ್ರುಗಳು ಹುಟ್ಟಿಕೊಂಡರು. ದೊಡ್ಡ ದೊಡ್ಡ ಸ್ವಾಮೀಜಿಗಳು, ವಿದ್ವಾಂಸರು ಹಸ್ತಂಗತ ಆದರು. ನೋಡಿ, ನಮ್ಮ ರಾಜ್ಯದಲ್ಲಿ ಅನೇಕ ಹೆಸರಾಂತ ಸ್ವಾಮೀಜಿಗಳೆಲ್ಲರೂ ಕೂಡ ಸಾವನ್ನಪ್ಪಿದ್ರು, ನಿಧನರಾದರು, ಲಿಂಗೈಕ್ಯರಾದರು. 2 ಸಲ ವಿಶ್ವಕಪ್ ಕ್ರಿಕೆಟ್ ಕೂಡ ನಡೆದು ಹೋಯಿತು. 5 T20 ವಿಶ್ವಕಪ್ ನಡೆಯಿತು. ಸಚಿನ್, ಧೋನಿ ತರಹದ ಕ್ರಿಕೆಟ್ ಮಾಂತ್ರಿಕರು, ಕ್ರಿಕೆಟ್ನ ಪಿತಾಮಹರು ನಿವೃತ್ತರಾದರು. ಅಮೆರಿಕಾದ ಅಧ್ಯಕ್ಷರು ಬದಲಾದರು, ಜೋ ಬೈಡನ್ ಬಂದರು. ಅದಾದ ನಂತರ ಈಗ ಡೊನಾಲ್ಡ್ ಟ್ರಂಪು. ಅದೆಷ್ಟೋ ಉಪಗ್ರಹ ಉಡಾವಣೆ ಆಯಿತು. ನಿಮಗೆ ಗೊತ್ತಿದೆ, ಸೂರ್ಯನಿಗೂ ಒಂದು ಉಪಗ್ರಹವನ್ನು ಕಳಿಸ್ಕೊಟ್ಟಿದೆ ನಮ್ಮ ಇಸ್ರೋ. ಇವೆಲ್ಲ ಬದಲಾವಣೆಗಳಾದವು ಅಂತ. ಅಣುಬಾಂಬ್ ಕ್ಷಿಪಣಿ ಉಡಾವಣೆ ಆಯಿತು. ತಾಲೂಕಿನ ಅದೆಷ್ಟೋ ಶಾಸಕರು ಬದಲಾದರು. ನೋಡಿ, ಅದೇ ಕ್ಷೇತ್ರದ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಶಾಸಕರು ಬದಲಾದರು. NRC, CAA, 370 ಕಾನೂನುಗಳು ಜಾರಿಗೆ ಬಂದವು. 370 ರದ್ದತಿಯ ಬಗ್ಗೆ ಮಾತನಾಡಿರುವಂತಹದ್ದು. ಸಂವಿಧಾನ ತಿದ್ದುಪಡಿ ಆಯಿತು. ಅದೆಷ್ಟೋ ದೊಂಬಿ. ನೀವು ಸಂವಿಧಾನ ತಿದ್ದುಪಡಿ ಅಂತ ಹೇಳಿದ್ರೆ ಏನೇನೋ ಅರ್ಥ ಮಾಡ್ಕೊಳ್ಳೋದೇನು ಬೇಡ. ವಕ್ಫ್ ಕಾಯ್ದೆಯ ಬಗ್ಗೆ ತಿದ್ದುಪಡಿಯೂ ಕೂಡ ಆಯಿತು, ಅದರ ಪರಿಷ್ಕರಣೆ. ಅದೆಷ್ಟೋ ದೊಂಬಿ ಗಲಭೆಗಳು ನಡೆದು ಹೋಯಿತು. ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಭಾಗಗಳಲ್ಲೆಲ್ಲ ಎಷ್ಟೋ ದೊಂಬಿ ಗಲಾಟೆ ಗಲಭೆಗಳು ನಡೆದು ಹೋಯಿತು ಅಂತ. ಹಲವು ಸಿನಿಮಾಗಳು ತೋಪಾದವು. ಹಲವು ಸಿನಿಮಾ ಬಂದು ಹಿಟ್ಟಾಗಿ ಹೋಯಿತು. ದೇಶದ ಪ್ರಧಾನಿ 2-3 ಸಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋದರು. ಹಲವು ದೇಶಗಳು ದಿವಾಳಿ ಆದವು. ಶ್ರೀಲಂಕಾ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತೇ ಇದೆ, ಅಫಘಾನಿಸ್ತಾನದಂತಹ ಅಫ್ಘಾನಿಸ್ತಾನವು ದಿವಾಳಿಯಾಗಿ ಪರದೇಶಿಯಾಗಿ ಕೂತಿದೆ. ಏನೇ ಆದರೂ, ಅದೇನೇ ಬದಲಾದರೂ ಮಹೇಶ್ ಶೆಟ್ಟಿಯ ಸಿದ್ಧಾಂತ ಬದಲಾಗಿಲ್ಲ. ನಾನು ನಿಮಗೊಂದು ಸಾರಾಂಶ ಕೊಟ್ಟು ಬಿಡ್ತೀನಿ. 2012ರಲ್ಲಿ ಕರಾವಳಿ ಭಾಗದಲ್ಲಿ ಅತ್ಯಂತ ಭಯಂಕರ ಭೀಕರವಾದ ಬ್ರೂಟಲ್ ಮರ್ಡರ್ ಕೇಸ್. ಬರೀ ಬ್ರೂಟಲ್ ಮರ್ಡರ್ ಮಾತ್ರ ಅಲ್ಲ, ಅತ್ಯಂತ ಪೈಶಾಚಿಕ ರೇಪ್ ಕೇಸ್ ಅದು. ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ಪ್ರಕರಣ ಅದು. ಆ ಪ್ರಕರಣದ ನಂತರ
ಸಂಭಾವ್ಯ ಆರೋಪಿಯನ್ನ ಬಂಧನ ಮಾಡಲಾಗುತ್ತೆ. ಆತನ ಹೆಸರು ಸಂತೋಷ್ ರಾವ್. 6 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿರ್ತಾನೆ. ಅದಾದ ನಂತರ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ನಿರ್ದೋಷಿ ಅಂತ ಹೇಳಿ ಹೊರಗೆ ಬರ್ತಾನೆ. ಆಗ ಹೊತ್ಕತ್ತು ನೋಡಿ ಕರಾವಳಿಯಲ್ಲಿ ಬೆಂಕಿ. ಸೌಜನ್ಯಾಳನ್ನ ಕೊಂದ ನೈಜ ಹಂತಕರು ಯಾರು ಅನ್ನೋದರ ಪತ್ತೆಗೆ ಹೋರಾಟಗಳು ಶುರುವಾಯಿತು. ಅಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಯಾವ ಸಂಘಟನೆಯಲ್ಲಿ ಇದ್ರು ಅಂತ ಕೇಳಿದ್ರೆ RSS ಖಟ್ಟರ್ ಹಿಂದುತ್ವವಾದದ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು. ಸೌಜನ್ಯ ಪರ ಹೋರಾಟಕ್ಕೆ ಯಾವಾಗ ಬಂದ್ರು ಅವರ ಸುತ್ತ ಶತ್ರುಗಳು ಸೃಷ್ಟಿಯಾದರು. ಸುತ್ತ ಅವರ ಸಿದ್ಧಾಂತಕ್ಕೆ ವಿರೋಧಿಗಳು ಸೃಷ್ಟಿಯಾದರು. ಅವರ ನಿರ್ಧಾರಗಳಿಗೆ ತಕರಾರು ಎತ್ತುವಂತಹ ವ್ಯಕ್ತಿಗಳು ಉತ್ಪತ್ತಿಯಾದರು. ಅವರ ತೀರ್ಮಾನಗಳಿಗೆ ಎದುರಾಳಿಯಾಗಿ ನಿಲ್ಲಬಹುದಾದ ವ್ಯಕ್ತಿಗಳು ಸೃಷ್ಟಿಯಾದರು. ಇವೆಲ್ಲವೂ ಆಗಿದ್ದು ಯಾಕೆ ಅಂತ ಕೇಳಿದ್ರೆ ಅವರುಗಳೇ ಹೇಳುವಂತೆ ಇದ್ಯಾವ ನಮ್ಮ ಸ್ವಂತ ನಿರ್ಧಾರದ ಸಾಲುಗಳಲ್ಲ, ಅವರ ಅಭಿಮಾನಿಗಳು ಹೇಳ್ಕೊಳ್ಳೋದು. ಸೌಜನ್ಯ ಪರ ಧ್ವನಿ ಎತ್ತಿದ ಮಾತ್ರಕ್ಕೆ ನಮ್ಮನ್ನು ದಮನಿಸೋದಕ್ಕೂ ಒಂದು ಗುಂಪು ರೆಡಿಯಾಗಿದೆ, ನಮ್ಮನ್ನು ಮುಗಿಸೋದಕ್ಕೊಂದು ಗುಂಪು ರೆಡಿಯಾಗಿದೆ. MLA ಆಗಬಹುದಾದಂತಹ ಪ್ರಚಾರವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ನಾವು ಈ ಹಿಂದೆ ಸ್ಕ್ರೀನ್ನಲ್ಲಿ ರಿವೀಲ್ ಮಾಡಿದಂತೆ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳಾದವು. ಆದರೆ 2012ರಲ್ಲಿ ಇದ್ದಂತಹ ಅದೇ ಸಿದ್ಧಾಂತ ಈಗಲೂ ಮಹೇಶ್ ಶೆಟ್ಟಿ ತಿಮರೋಡಿಯ ಹೃದಯದಲ್ಲಿದೆ. ಯಾವುದೇ ಬದಲಾವಣೆಗಳು ಕೂಡ ಆಗಿಲ್ಲ. ಹೆಚ್ಚು ಈ ವಿಚಾರದಲ್ಲಿ ವಿಶ್ಲೇಷಣೆ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಫ್ರೀಡಮ್ ಟಿವಿ ಯಾಕೆ ಮಹೇಶ್ ಶೆಟ್ಟಿಯನ್ನು ಹಾಡಿ ಹೋಗಲಿ ಅಟ್ಟಕ್ಕೇರಿಸ್ತಾ ಇದೆ ಅನ್ನೋ ನಾನಾ ತರಹದ ವ್ಯಾಖ್ಯಾನಗಳು ಬರ್ಬೋದು. ಕಾಮೆಂಟ್ ಬಾಕ್ಸ್ನಲ್ಲಿ ಭಿನ್ನ ಭಿನ್ನವಾದಂಥ ಕಾಮೆಂಟ್ಗಳು ಬರ್ಬೋದು. ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಗ್ಗೆ ಅವರದ್ದೇ ಅಭಿಮಾನಿಯೊಬ್ಬ ಹೇಳ್ಕೊಂಡಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಈವರೆಗೂ ಹೇಳ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.